ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ರಾಜ್ಯ ಕಾಂಗ್ರೆಸ್ ಪಾಲಿಗಿಂದು ಸೆನ್ಸೇಷನಲ್ ಶನಿವಾರ. ಸಿದ್ದರಾಮಯ್ಯ ರಾಜೀನಾಮೆಯ ಬೆನ್ನಲ್ಲೇ ಹೊಸ ನಾಯಕನ ಆಯ್ಕೆಯಾಗಿದೆ. ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆಯ ಕಸರತ್ತು ನಡೆಯಲಿದೆ. ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಸಿದ್ದರಾಮಯ್ಯನವರ ರಾಜೀನಾಮೆಯ ಬೆನ್ನಲ್ಲೇ ಹೊಸ ನಾಯಕನ ಆಯ್ಕೆಯ ಕಸರತ್ತು. ಡಿಕೆ ಶಿವಕುಮಾರ್ ನೂತನ ನಾಯಕರಾಗುವ ಸಾಧ್ಯತೆ ಇರುವಂತದ್ದು. ಇವತ್ತು ಸಿಎಲ್ಪಿ ಸಭೆಯನ್ನ ಕರೆದಿರುವಂತದ್ದು ಸಂಜೆ 4 ಗಂಟೆಗೆ. ನೂತನ ನಾಯಕ ಯಾರಾಗ್ತಾರೆಂದೇ ಅದನ್ನು ಕೂಡ ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಇದರ ಬೆನ್ನಲ್ಲೇ ಹೊಸ ನಾಯಕನನ್ನ ಆಯ್ಕೆ ಮಾಡಬೇಕಾಗಿದೆ. ನೂತನ ಸಾರಥಿಯಾಗಿ ಸದ್ಯಕ್ಕೆ ಈಗ ಡಿಕೆ ಶಿವಕುಮಾರ್ ಅವರನ್ನ ಕೂಡ, ಯಾಕಂದ್ರೆ ಅವರ ಹೆಸರು ಆಲ್ಮೋಸ್ಟ್ ಈಗ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಲ್ಪಿ ಸಭೆಯ ನೂತನ ಆಯ್ಕೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗುವ ಸಾಧ್ಯತೆ ಇದೆ ಅಂತಂದ್ರೆ ತಡರಾತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಅದಾದ ನಂತರವಾಗಿ ಇನ್ನೇನು ಸಿಎಂ ಕುರ್ಚಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಯಬೇಕಾಗಿದೆ. ಜ್ಯೋತಿಷಿಗಳು ಕೆಲವೊಂದಷ್ಟು ದಿನಾಂಕಗಳನ್ನ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅದೇ ದಿನಾಂಕದಂದೇ ಪದಗ್ರಹಣಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿರುವಂತದ್ದು. ಡಿಕೆ ಶಿವಕುಮಾರ್ ಅವರಿಗೆ ಕೆಲವೊಂದಿಷ್ಟು ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರು ಕೂಡ ಡಿಕೆ ಶಿವಕುಮಾರ್ ಒಟ್ಟಿಗಿದ್ರು. ಸೊ ಪ್ರಮುಖವಾಗಿ ಇವತ್ತು ಸಂಜೆ 4 ಗಂಟೆಗೆ ಶಾಸಕಾಂಗ ಸಭೆ ನಡೆಯಲಿದೆ. ಈ ಒಂದು ಸಭೆ ಬಹಳ ನಿರ್ಣಾಯಕ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರೇ ನೂತನ ನಾಯಕರಾಗುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ನಾಯಕನ ಕಸರತ್ತಿಗೆ ಇವತ್ತು ಸಿಎಲ್ಪಿ ಸಭೆ ಸಾಕ್ಷಿಯಾಗಿದೆ. ಇಂದು ಶಾಸಕಾಂಗ ಪಕ್ಷದ ನಿರ್ಣಾಯಕ ಸಭೆಯ ಹಿನ್ನೆಲೆ ತಡರಾತ್ರಿ ದೆಹಲಿಯಿಂದ ಡಿಕೆ ಶಿವಕುಮಾರ್ ಅವರು ಮರಳಿದ್ದಾರೆ. ತಡರಾತ್ರಿ 12:30ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಜೊತೆ ಶರತ್ ಬಚ್ಚೇಗೌಡ ಅವರು ಕೂಡ ಆಗಮಿಸಿರುವಂತದ್ದು. ಎಚ್ಚರಿಕೆಯ ಹೆಜ್ಜೆಯನ್ನ ಡಿಕೆ ಶಿವಕುಮಾರ್ ಅವರು ಇಡುತ್ತಾ ಇದ್ದಾರೆ. ಪ್ರಮುಖವಾಗಿ ಕೈಗೆ ಸಿಎಂ ಸ್ಥಾನ ಬರುವವರೆಗೂ ಕೂಡ ಬಹಳ ಎಚ್ಚರಿಕೆಯಿಂದ ಡಿಕೆ ಶಿವಕುಮಾರ್ ಅವರು ಮುನ್ನಡೆತಾ ಇರುವಂತದ್ದು. ಇವತ್ತು ಸಿಎಲ್ಪಿ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ತಡರಾತ್ರಿಯೇ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರ ಜೊತೆ ಇರ್ಬೋದು, ನಲ್ಪಾಡ್ ಅವರು ಕೂಡ ಇದ್ದಾರೆ. ಇದರ ಜೊತೆಗೆ ಶರತ್ ಬಚ್ಚೇಗೌಡರು ಕೂಡ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಪ್ರಮುಖವಾಗಿ ನೋಡಿ, ಇವತ್ತು ಸಿಎಲ್ಪಿ ಸಭೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿರುವಂತದ್ದು. ಅದರಲ್ಲೂ ಕೂಡ ಸಿಎಲ್ಪಿ ನಾಯಕ ಯಾರಾಗ್ತಾನೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ಮನೆ ಮಾಡಿದೆ. ಬಹುತೇಕವಾಗಿ ಡಿಕೆ ಶಿವಕುಮಾರ್ ಅಂತಾನೆ ಹೇಳಲಾಗ್ತಿದೆ. ಈ ಬಗ್ಗೆ ಮಾಹಿತಿ ನೀಡೋದಾದ್ರೆ ರೂಪಾ, ರಾಜ್ಯ ರಾಜಕಾರಣದಲ್ಲಿ ಈಗ ಹೊಸ ತಿರುವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಅದು ಕೂಡ ಕಾಂಗ್ರೆಸ್ನಲ್ಲಿ ಈವರೆಗೆ ಇದ್ದಂತಹ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿಯಾಗಿದ್ದಂಥವರು ಅವರ ರಾಜೀನಾಮೆ ನಂತರ ಇವತ್ತು ನೂತನವಾಗಿ ಪಕ್ಷದಲ್ಲಿ ಶಾಸಕಾಂಗ ನಾಯಕನನ್ನ ಆಯ್ಕೆಯನ್ನ ಮಾಡ್ತಾರೆ. ಸೊ ಇವತ್ತು ವಿಧಾನಸೌಧದಲ್ಲಿ ಸಂಜೆ 4 ಗಂಟೆಗೆ ನಡೆಯುವಂತಹ ಸಿಎಲ್ಪಿ ಮೀಟಿಂಗ್ ಏನಿದೆ ಅದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈವರೆಗೆ ಕೂಡ ಸಿಎಂ ಡಿಕೆ ಶಿವಕುಮಾರ್ ಏನಿದ್ರು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತುವಂತಹ ಚರ್ಚೆ ಪಕ್ಷದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಹಾಗೇನೇ ಇವತ್ತು ಕೂಡ ಸಿಎಂ ಡಿಕೆ ಶಿವಕುಮಾರ್ ಏನಿದ್ರು ಅವರ ಹೆಸರನ್ನೇ ಇವತ್ತು ಅಂತಿಮವಾಗಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡ್ತಾರೆ. ಅದನ್ನ 9 ದಿನದಿಂದ ಆಗುತ್ತೆ ಅಂತಕ್ಕಂಥ ಒಂದಷ್ಟು ಮಾಹಿತಿ ಇದೆ. ಆದ್ರೆ ಅಂತಿಮವಾಗಿ ಸಿಎಲ್ಪಿ ಸಭೆಯಲ್ಲಿ ಕೇವಲ ಡಿಕೆ ಶಿವಕುಮಾರ್ ಹೆಸರು ಮಾತ್ರನೇ ಪ್ರಸ್ತಾಪ ಆಗುತ್ತೋ ಅಥವಾ ಮತ್ತೆ ಇನ್ನೇ ಯಾರಾದ್ರೂ ಅಂದ್ರೆ ಬೇರೆಯವರ ಹೆಸರನ್ನು ಕೂಡ ಶಾಸಕಾಂಗ ಸಭೆಯಲ್ಲಿ ಬೇರೆ ಶಾಸಕರು ಪ್ರಸ್ತಾಪ ಮಾಡ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಶಾಸಕರಿಗೆ ಸ್ವತಂತ್ರವಾದಂತಹ ಒಂದು ಆಯ್ಕೆ ಇರುತ್ತೆ. ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ಸೊ ಆದ್ರೆ ಈವರೆಗೆ ನೋಡಿ ಎಲ್ಲಿಯೂ ಕೂಡ ಯಾವುದೇ ಪ್ರತಿರೋಧ ಕಾಣದಂತೆ ಸುಸೂತ್ರವಾಗಿ ಆಗಿರ್ತಕ್ಕಂಥದ್ದು. ಅಂದ್ರೆ ಒಬ್ರು ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ ಏನಿದೆ ಅದು ಬಹಳ ಸುಸೂತ್ರವಾಗಿ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಯಾಕಂದ್ರೆ ಯಾವುದೇ ರೀತಿಯ ಪ್ರತಿರೋಧ ಆಗದ್ದು ಮತ್ತೆ ಯಾರು ಕೂಡ ಇಲ್ಲಿಯೂ ಕೂಡ ಅಬ್ಜೆಕ್ಷನ್ ಮಾಡಲಿಲ್ಲ ಯಾವುದೇ ವಿಚಾರವಾಗಿ ಕೂಡ. ಅಂದ್ರೆ ನಮಗೆ ಡಿಕೆ ಶಿವಕುಮಾರ್ ಬೇಡ ಅಂತಕ್ಕಂಥ ಮಾತನ್ನು ಎಲ್ಲಿಯೂ ಕೂಡ ಯಾರೊಬ್ಬರು ಕೂಡ ಬಹಿರಂಗವಾಗಿ ಹೇಳಿಲ್ಲ. ಸೊ ಹೀಗಾಗಿ ಇದೆಲ್ಲವನ್ನ ನೋಡ್ತಾ ಹೋದ್ರೆ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಅಂತಿಮಗೊಳಿಸುವಂತ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಆದ್ರೆ ಯಾರಾದ್ರೂ ಬೇರೆ ಶಾಸಕರುಗಳು ಯಾರಾದ್ರೂ ತಮ್ಮ ಅಭಿಪ್ರಾಯಗಳು ಹೇಳುವಂತ ಸಂದರ್ಭದಲ್ಲಿ ಬೇರೆಯವರ ಹೆಸರನ್ನು ಹೇಳಿದ್ರೆ ಹೇಳಬಹುದು. ಯಾಕಂದ್ರೆ ಈಗಾಗಲೇ ಪರಮೇಶ್ವರ್ ಅವರ ಹೆಸರು ಕೂಡ
ಸದ್ದಿಲ್ಲದೆ ಪಕ್ಷದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರಿದೆ, ಸಿದ್ದರಾಮಯ್ಯ ಅವರು ಕೂಡ ಪರಮೇಶ್ವರ್ ಅವರ ಬೆನ್ನಿಗೆ ನಿಲ್ಲುವಂತ ಸಾಧ್ಯತೆಗಳಿದೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ಹೆಸರನ್ನು ಶಿಫಾರಸು ಮಾಡಿ ಕಳಿಸಿರ್ತಾರೋ ಆ ಒಂದು ಹೆಸರನ್ನ ಶಾಸಕರಿಗೂ ಕೂಡ ನನ್ನ ಒಂದು ಸಂದೇಶ ಮುಖಾಂತರ ಹೋಗಿರುತ್ತೆ, ಹೈಕಮಾಂಡ್ ಸಂದೇಶ ಮೂಲಕ. ಸೊ ಆ ಒಂದು ಅಭ್ಯರ್ಥಿಯ ಹೆಸರನ್ನ ಆ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿರ್ತಾರೆ, ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ. ಸೊ ಅವರ ಹೆಸರನ್ನ ಇವತ್ತು ಎಲ್ಲ ಶಾಸಕರು ಹೇಳುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಅಂತಿಮವಾಗಿ ಇದೆಲ್ಲವೂ ಆದ್ರೆ ಸೋಮವಾರ ದಿನ ಪ್ರಮಾಣ ವಚನ ಕಾರ್ಯಕ್ರಮ ಬಹುತೇಕ ನಿಗದಿಯಾಗುವಂತ ಸಾಧ್ಯತೆಗಳು ಲೆಕ್ಕವಾಗಿರ್ತಕ್ಕಂಥದ್ದು. ಈಗಾಗಲೇ ಹೇಳಿದ್ದಾರೆ, ಅದೇ ಅಂತಿಮವಾಗಿ ಅಧಿಕೃತ ಘೋಷಣೆ ಒಂದು ಬಾಕಿ ಇರ್ತಕ್ಕಂಥದ್ದು ರೂಪ. ಸೊ ಇದೆಲ್ಲವೂ ಆದ್ರೆ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರ ನಂತರ ನೂತನ ಮುಖ್ಯಮಂತ್ರಿಯಾಗಿ ಹೊಸ ಕ್ಯಾಬಿನೆಟ್ ರಚನೆ ಆಗತ್ತೆ. ಆ ನಂತರ ಎಲ್ಲಾ ಪ್ರಕ್ರಿಯೆಗಳು ಶುರುವಾಗುತ್ತೆ. ಅಂದ್ರೆ ಕ್ಯಾಬಿನೆಟ್ ರಚನೆ ಆಗುವಂತದ್ದು, ಹೊಸ ಮಂತ್ರಿ ಮಂಡಲಕ್ಕೆ ಆಗುವಂತದ್ದು, ಮತ್ತೆ ಹೊಸ ಫೇಸ್ಗಳು, ಹೊಸ ಮುಖಗಳು. ಈವರೆಗೂ ಇದ್ದಂತಹ ಸಚಿವರೇನಿದ್ರು ಎಲ್ಲರೂ ಕೂಡ ಈಗ ಮಾಜಿ ಸಚಿವರುಗಳಾಗಿದ್ದಾರೆ. ಜೊತೆಗೆ ಹೊಸ ಶಾಸಕರಿಗೆ ಹೊಸ ಫೇಸ್ಗಳಿಗೆ ಅವಕಾಶ ಸಿಗುವಂತ ಸಾಧ್ಯತೆಗಳು ಇರತಕ್ಕಂಥದ್ದು. ನೋಡಬೇಕು ಮುಂದಿನ ಹೊಸ ಸರ್ಕಾರ ರಚನೆ ಪ್ರಕ್ರಿಯೆಗಳನ್ನು ಯಾವ ರೀತಿಯಲ್ಲಿ ಜರುಗುತ್ತೆ ಅನ್ನೋದನ್ನ ಆರೋಪ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ರಾಜ್ಯ ಕಾಂಗ್ರೆಸ್ ಪಾಲಿಗಿಂದು ಸೆನ್ಸೇಷನಲ್ ಶನಿವಾರ. ಸಿದ್ದರಾಮಯ್ಯ ರಾಜೀನಾಮೆಯ ಬೆನ್ನಲ್ಲೇ ಹೊಸ ನಾಯಕನ ಆಯ್ಕೆಯಾಗಿದೆ. ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆಯ ಕಸರತ್ತು ನಡೆಯಲಿದೆ. ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಸಿದ್ದರಾಮಯ್ಯನವರ ರಾಜೀನಾಮೆಯ ಬೆನ್ನಲ್ಲೇ ಹೊಸ ನಾಯಕನ ಆಯ್ಕೆಯ ಕಸರತ್ತು. ಡಿಕೆ ಶಿವಕುಮಾರ್ ನೂತನ ನಾಯಕರಾಗುವ ಸಾಧ್ಯತೆ ಇರುವಂತದ್ದು. ಇವತ್ತು ಸಿಎಲ್ಪಿ ಸಭೆಯನ್ನ ಕರೆದಿರುವಂತದ್ದು ಸಂಜೆ 4 ಗಂಟೆಗೆ. ನೂತನ ನಾಯಕ ಯಾರಾಗ್ತಾರೆಂದೇ ಅದನ್ನು ಕೂಡ ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಇದರ ಬೆನ್ನಲ್ಲೇ ಹೊಸ ನಾಯಕನನ್ನ ಆಯ್ಕೆ ಮಾಡಬೇಕಾಗಿದೆ. ನೂತನ ಸಾರಥಿಯಾಗಿ ಸದ್ಯಕ್ಕೆ ಈಗ ಡಿಕೆ ಶಿವಕುಮಾರ್ ಅವರನ್ನ ಕೂಡ, ಯಾಕಂದ್ರೆ ಅವರ ಹೆಸರು ಆಲ್ಮೋಸ್ಟ್ ಈಗ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಲ್ಪಿ ಸಭೆಯ ನೂತನ ಆಯ್ಕೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗುವ ಸಾಧ್ಯತೆ ಇದೆ ಅಂತಂದ್ರೆ ತಡರಾತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಅದಾದ ನಂತರವಾಗಿ ಇನ್ನೇನು ಸಿಎಂ ಕುರ್ಚಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಯಬೇಕಾಗಿದೆ. ಜ್ಯೋತಿಷಿಗಳು ಕೆಲವೊಂದಷ್ಟು ದಿನಾಂಕಗಳನ್ನ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅದೇ ದಿನಾಂಕದಂದೇ ಪದಗ್ರಹಣಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿರುವಂತದ್ದು. ಡಿಕೆ ಶಿವಕುಮಾರ್ ಅವರಿಗೆ ಕೆಲವೊಂದಿಷ್ಟು ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರು ಕೂಡ ಡಿಕೆ ಶಿವಕುಮಾರ್ ಒಟ್ಟಿಗಿದ್ರು. ಸೊ ಪ್ರಮುಖವಾಗಿ ಇವತ್ತು ಸಂಜೆ 4 ಗಂಟೆಗೆ ಶಾಸಕಾಂಗ ಸಭೆ ನಡೆಯಲಿದೆ. ಈ ಒಂದು ಸಭೆ ಬಹಳ ನಿರ್ಣಾಯಕ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರೇ ನೂತನ ನಾಯಕರಾಗುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ನಾಯಕನ ಕಸರತ್ತಿಗೆ ಇವತ್ತು ಸಿಎಲ್ಪಿ ಸಭೆ ಸಾಕ್ಷಿಯಾಗಿದೆ. ಇಂದು ಶಾಸಕಾಂಗ ಪಕ್ಷದ ನಿರ್ಣಾಯಕ ಸಭೆಯ ಹಿನ್ನೆಲೆ ತಡರಾತ್ರಿ ದೆಹಲಿಯಿಂದ ಡಿಕೆ ಶಿವಕುಮಾರ್ ಅವರು ಮರಳಿದ್ದಾರೆ. ತಡರಾತ್ರಿ